ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿಯ ಪ್ರಣಾಮಗಳು. ಪಂಚೀಕೃತ ಪಂಚಮಹಾಭೂತಗಳಿಂದ ಉತ್ಪತ್ತಿಯಾದ ಸ್ಥೂಲ ಶರೀರ ಒಂದು ಕಡೆ, ಅಂಥ ಸ್ಥೂಲ ಶರೀರವನ್ನು ಪ್ರಚೋದನೆ ಮಾಡುವಂತಹ, ಅದಕ್ಕಿಂತ ಬಹಳ ಪಾರದರ್ಶಕವಾದ ಅಪಂಚೀಕೃತ ಪಂಚಮಹಾಭೂತಗಳಿಂದ 17 ತತ್ವಗಳಿಂದ ಕೂಡಿದ ಸೂಕ್ಷ್ಮ ದೇಹ ಮತ್ತೊಂದು ಕಡೆ. ಅಂತಹ ಸ್ಥೂಲ ಮತ್ತು ಸೂಕ್ಷ್ಮ ಎರಡರ ಸಂಬಂಧದಿಂದ ನಮಗ ಈ ಜಗತ್ತಿನ ಎಲ್ಲ ಅನುಭವ, ಜಗತ್ತಿನ ಎಲ್ಲ ವ್ಯವಹಾರಗಳು, ಇಲ್ಲಿಯ ಸಂಬಂಧಗಳು ಎಲ್ಲವೂ ಕೂಡ ಇವು ಎರಡರ ಬೆಸುಗೆಯಿಂದ ನಮಗನುಭವಕ್ಕೆ ಬರ್ತಾವ. ಇಂಥ ಸ್ಥೂಲವಾದ ಶರೀರ ಇದು ಕ್ರಿಯಾತ್ಮಕವಾಗಿ ಅದೆ. ಇದನ್ನ ಪ್ರಚೋದಿಸುವಂತಹ ಸೂಕ್ಷ್ಮ ಶರೀರ ಅದು ಜ್ಞಾನ ರೂಪದಿಂದ ಅದೆ. ಇಲ್ಲಿ ಸ್ಥೂಲ ಶರೀರ ಏನು ಅನುಭವಗಳನ್ನ, ಭೋಗವನ್ನ ಪಡಿತದೆ, ಅದನ್ನ ಅದು ಕ್ರಿಯಾರೂಪದಿಂದ ಕರ್ಮಗಳನ್ನ ಮಾಡಲೇಬೇಕಾಗ್ತದೆ. ಅದ ಸೂಕ್ಷ್ಮವಾದ ಶರೀರ, ಅದು ಅದ ಭೋಗವನ್ನ ಅದು ಜ್ಞಾನ ರೂಪದಿಂದ ಪಡಿತದೆ. ಇಲ್ಲಿ ಭೋಗ ಜ್ಞಾನ ರೂಪದಿಂದ ಅದೇ, ಸ್ಥೂಲ ಶರೀರದಲ್ಲಿ ಕ್ರಿಯಾರೂಪದಿಂದ ಅದೇ. ಹೆಂಗ ಶರೀರಗಳ ವ್ಯತ್ಯಾಸವನ್ನ ಗುರು ನಮಗೆಲ್ಲ ತೋರಿಸಿಕೊಟ್ಟ. ಸ್ಥೂಲ ಶರೀರದಲ್ಲಿ ಪ್ರಧಾನವಾದದ್ದು ಕ್ರಿಯಾ, ಅದ ಸೂಕ್ಷ್ಮ ಶರೀರದಲ್ಲಿ ಪ್ರಧಾನವಾದದ್ದು ಆ ಭೋಗದ ಜ್ಞಾನ. ಹಿಂಗ ಸ್ಥೂಲ ಶರೀರವನ್ನೆಲ್ಲ ನಾವು ನೋಡಿದ್ವಿ. ಅದನ್ನೆಲ್ಲ ಇದರ ಇಟ್ಟು ಅದನ್ನ ಘಟದಂತೆ ನಾವು ನೋಡಿದ್ವಿ. ಅದು ನಮಗಿಂತ ಅನ್ಯವಾಗಿ ನಮ್ಮಿಂದ ಅರಿಸಿಕೊಳ್ಳಲ್ಪಟ್ಟಿತ್ತು. ಅದನ್ನ ನಾವು ಅರಿತಿದ್ವಿ. ಅದು ನಮಗ ದೃಶ್ಯ ಆಗಿ ತೋರಿತ್ತು. ನಾವು ದೃಷ್ಟ ಆಗಿದ್ವಿ. ಹಂಗ ಮತ್ತೆ ಸೂಕ್ಷ್ಮ ಶರೀರವೇ ಅಂತಿಮಾನ ಅಂತ ಶಿಷ್ಯ ಪ್ರಶ್ನೆ ಮಾಡಿದ್ದ. ಅದನ್ನ ನೋಡಾಕ್ ಹೊಂಟಿದ್ವಿ. ಈಗ ಗುರು ಹೇಳ್ತಾ ಹೊಂಟಿದಾನ,
ಅವುಗಳ ರಚನೆಯನ್ನ. ಸೂಕ್ಷ್ಮ ಶರೀರ ಹೇಗೆ ರಚನೆಗೊಂಡಿತು, ಅದರ 17 ತತ್ವಗಳು ಉತ್ಪತ್ತಿಯಾದದ್ದು ಹೇಗೆ, ಸ್ಥೂಲ ದೇಹದಲ್ಲಿ ಅಂತೂ ಪಂಚೀಕೃತ ಪಂಚಮಹಾಭೂತಗಳಿಂದ ಉತ್ಪತ್ತಿಯಾತು. ಮತ್ತಿಲ್ಲೇ ಸೂಕ್ಷ್ಮ ಇತ್ತಲ್ಲ, ಹಿಂಗ ಸೂಕ್ಷ್ಮ ಇದ್ದದ್ದು ಹೇಗ ಇಲ್ಲೇ ಉತ್ಪತ್ತಿ ಆತು, ಯಾವುದರ ಬೆರಕೆಯಿಂದ ಇದಾತು ಅಂತ ಶಿಷ್ಯನ ಪ್ರಶ್ನೆ ಆಗಿತ್ತು. ಗುರು ಹೇಳಲಿಕ್ಕೆ ಶುರು ಮಾಡಿದ. ಹಿಂಗ 4 ತತ್ವಗಳನ್ನ ನಮಗ 2 ದಿನಗಳ ಕಾಲ ತಿಳಿಸಿದ. ಗುರು ಅಂತಾನ, ನೋಡು, ಇದು ಅಪಂಚೀಕೃತವಾದದ್ದು, ಅಂದ್ರೆ ಸೂಕ್ಷ್ಮವಾದದ್ದು, ಬರೀ ಭಾವರೂಪದಿಂದಿರುವಂಥದ್ದು. ಹಿಂಗ ಕೆಸರು ಮಾಡಬೇಕಾಗಿತ್ತು ಅಂದ್ರ ಸ್ಥೂಲದಲ್ಲಿ ಮಣ್ಣ ನೀರು ಕಲಸಬೇಕು. ಕೆಸರಿನ ಭಾವ ಬರಕ ಏನ ಒಳಗ ಮಣ್ಣ ನೀರು ಕಲಸಕ್ ಆತದೇನು? ಕೆಸರು ಒಂದು ತಕ್ಷಣ ನನಗೊಂದು ಭಾವ ಬಂತಲ್ಲ, ಅದು ಮಣ್ಣು ನೀರು ಕಲಬೆರಕೆಯಿಂದ ಉಂಟಾದದ್ದು ಅಂತ ನನಗ ಭಾವ ಬಂತು. ಕೆಸರು ಅಂದ್ರೆ ಕೆಸರಿನ ಭಾವ ಬಂತು. ಹಿಂಗ ಕೆಸರಿನ ಭಾವ ನನಗೇನು ಬಂತಲ್ಲ, ಬಂದದ್ದು ನನ್ನ ಸೂಕ್ಷ್ಮ ದೇಹದಲ್ಲಿ, ಅಂದ್ರೆ ಅಪಂಚೀಕೃತವಾದದ್ದರಲ್ಲಿ. ಹಿಂಗ ಇಲ್ಲಿ ಕೆಸರಿನ ಭಾವ ಬರಾಕ ಇಲ್ಲೇನ ಅಲ್ಲಿ ಕೆಸರ ಅಲ್ಲಿ ಮಣ್ಣ ನೀರು ತಂದು ಇಲ್ಲೇನ ಕಲಸಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ಕಲಸಬೇಕಾದ ಅವಶ್ಯಕತೆ ಐತಿ ಅಂದ್ರೆ ಎಲ್ಲಿ ಭೌತಿಕವಾಗಿ ನಾವು ಪಂಚೀಕೃತ ಪಂಚಮಹಾಭೂತಗಳಿಂದ ಸ್ಥೂಲ ದೇಹವನ್ನ ನಿರ್ಮಾಣ ಮಾಡೋ ಹೊತ್ನ್ಯಾಗ ಮಾತ್ರ ಹಿಂಗ ಕಲಸಬೇಕಾತೈತಿ. ಆದ್ರೆ ಅದು ಅಪಂಚೀಕೃತವಾದ ಸೂಕ್ಷ್ಮ ದೇಹವನ್ನ ನೋಡೋ ಹೊತ್ತಿನ್ಯಾಗ ಅದು ಹಿಂಗ ಇರ್ತೈತಿ, ಎಲ್ಲವೂ ಸೂಕ್ಷ್ಮ ಇರ್ತೈತಿ, ಅದರ ಭಾನ ಉಂಟಾಗ್ತದಷ್ಟೇ. ಇಂಥ ಸೂಕ್ಷ್ಮ ದೇಹ ಇದು ಹಿಂಗ ಪಂಚಮಹಾಭೂತಗಳಂದ್ರ ಅಪಂಚೀಕೃತ ಪಂಚಮಹಾಭೂತಗಳ ಗುಣಗಳಿಂದ ಇದು ನನಗ ಉತ್ಪತ್ತಿ ಆಗೈತಿ. ಗುಣಭೇದದಿಂದ ಸೂಕ್ಷ್ಮವಾಗಿದ್ರೂ ಕೂಡ ಗುಣಭೇದ ಐತಿ. ನೋಡಿ, ನನಗ ನೀರಂದ್ರ ಒಂದು ಪಾರದರ್ಶಕ ಸ್ವಚ್ಛ ಹೆಂಗ ಕಲ್ಪನಾ ಬರ್ತೈತಿ. ಕೆಸರ ಅಂದ ತಕ್ಷಣನ ಮಣ್ಣು ಮತ್ತು ನೀರಿನ ಕಲ್ಪನಾ ಹೆಂಗ ಬರ್ತೈತಿ. ಹಿಂಗ ಬರೀ ಮಣ್ಣಂದ ತಕ್ಷಣನ ಹೆಂಗ ನನ್ನೊಳಗ ಭಾವ ಉಂಟಾಗ್ತೈತಿ. ಹಿಂಗ ವ್ಯತ್ಯಾಸ ನಿರಾಕಾರ ಕರೆ ಅಂದ್ರ ನನಗ ಕಾಣಿಸ್ತಾ ಇಲ್ಲ ಕರೆ, ಸೂಕ್ಷ್ಮ ಐತಿ ಕರೆ, ಆದ್ರ ಅದು ಭಾವರೂಪದಲ್ಲಿ ಹೆಂಗೈತಿ. ಹಂಗ ಸೂಕ್ಷ್ಮವಾಗಿದ್ದ ಭೂತಗಳು ಕೂಡ ಹಿಂಗ ಅವು ಗುಣಗಳಿಂದ ಭಿನ್ನ ಆಗ್ಯಾವ. ಅದು ನೀರಿನ ಕಲ್ಪನಾ ಬಂತು, ನನಗ ನೀರಿನ ಭಾವ ಬಂತು ಅಂದ್ರ ಸತ್ವಗುಣ. ನನಗ ಹಿಂಗ ಕೆಸರಿನ ಭಾವ ಬಂತು ಅಂದ್ರ ರಜೋಗುಣ. ಮತ್ತು ಅದ ನನಗ ಮಣ್ಣಿನ ಭಾವ ಬಂತು ಅಂದ್ರ ತಮೋಗುಣ. ಹೆಂಗ ಅಪಂಚೀಕೃತ ಪಂಚಮಹಾಭೂತಗಳಲ್ಲಿ ಗುಣಭೇದದಿಂದ ಹಿಂಗ ಈ ಸೂಕ್ಷ್ಮ ಶರೀರ ಹುಟ್ಟಿತು, ಹೆಂಗ ಆಕಾಶದ ಗುಣದಿಂದ ಶ್ರೋತ್ರ ಹುಟ್ಟಿತು, ಅದೇ ಆಕಾಶದ ರಜೋಗುಣದಿಂದ ವಾಕ್ ಬಂತು. ಅಲ್ಲಿ ಸತ್ವಗುಣ ಪ್ರಧಾನ ಆದದ್ದರ ಕಾರಣದಿಂದಾಗಿ ಅಲ್ಲಿ ಅರಿವ ಜಾಸ್ತಿ ಇತ್ತು. ರಜೋಗುಣದಿಂದ ಕೂಡಿದ್ದಕ್ಕಾಗಿ ಅರಿವಿನ ಮಟ್ಟ ಕಡಿಮೆ ಆತು. ಅಂದ್ರ ಹಿಂಗ ನೀರಿದ್ದಾಗ ಹೆಂಗ ಶುಭ್ರವಾಗಿತ್ತು, ಹಂಗ ಕೆಸರಿದ್ದಾಗ ಶುಭ್ರವಾಗಿರಾಕಿದ್ದಿಲ್ಲ.
ಅದಕ್ಕ ಹಿಂಗ ಕಿವಿ ಶ್ರೋತೃ ಹಿಂಗ ಶಬ್ದವನ್ನ ಗ್ರಹಿಸ್ತದೆ. ಅದೇ ರಜೋಗುಣದಿಂದ ಕೂಡಿದ ವಾಕ್ ಶಬ್ದವನ್ನ ಉತ್ಪತ್ತಿ ಮಾಡ್ತದೆ, ಶಬ್ದಕ್ಕೆ ಕಾರಣ ಆಗ್ತದೆ. ಹಂಗ ಇಡೀ ವ್ಯವಸ್ಥೆ ಎಲ್ಲ ಒಂದು ಕಡೆ ಶಬ್ದ ಉತ್ಪತ್ತಿ ಆಗ್ತದೆ, ಇನ್ನೊಂದು ಕಡೆ ಅದ ಶಬ್ದ ಬಂದು ಹಿಂಗ ಶ್ರೋತೃವಿನಲ್ಲಿ ಲೀನ ಆಗ್ತದೆ. ಅಂದ್ರ ಹಿಂಗ ಯಾವಾಗ ಅದು ನನ್ನ ಕಿವಿಗೆ ಆ ಶಬ್ದ ಕೇಳಿತು, ಮತ್ತೆ ಬಾಯಿ ಹಿಂಗ ಪ್ರಾರಂಭಿಸ್ತದೆ. ಅದಕ್ಕೆ ತಕ್ಕಂಗ ಮತ್ತೊಂದು ಹೊಸ ಶಬ್ದವನ್ನ ಮಾಡ್ತದೆ. ಎಷ್ಟು ಆಶ್ಚರ್ಯ ಅಂದ್ರ ಶಬ್ದಗಳು ಕೂಡ ಸ್ಥೂಲದವ, ಶಬ್ದವು ಕೂಡ ಏನು ಅರ್ಥವನ್ನ ಹೊಂದಿಲ್ಲ. ಶಬ್ದಗಳು ಸುಮ್ಮನೆ ಅವು ಒಂದರಿಂದ ಒಂದು ಹಿಂಗ ಬಾಯಿಂದ ಉತ್ಪತ್ತಿ ಆತವ. ಆದ್ರ ಆ ಶಬ್ದದ ಅರ್ಥ ನಾನಾ ಮನದಾಗ ಕಲ್ಪನಾ ಮಾಡಿಕೊಂತೀನಿ. ನಾ ಏನ್ ಅನ್ನಕತ್ತೀನಿ ಅದರ ಅರ್ಥ ಶಬ್ದದಲ್ಲಿಲ್ಲ, ಅದರ ಅರ್ಥ ಪ್ರತಿಯೊಬ್ಬರ ಮನದಲ್ಲೇ ಐತಿ. ಹಿಂಗ ಶಬ್ದ ಸುಮ್ಮನೆ ಒಂದ್ ಅಕ್ಷರದಿಂದ ಇನ್ನೊಂದ್ ಅಕ್ಷರ ನಾನು ಮಾತಾಡ್ತೇನೆ ಅಷ್ಟೇ, ಅದರ ಅರ್ಥ ಆಗೋದು ಮನದಾಗ. ಶಬ್ದದಾಗ ಏನೂ ಅರ್ಥ ಇಲ್ಲ, ಯಾಕಂದ್ರೆ ಅದು ಜಡ ಐತಿ. ಎಂಥ ಆಶ್ಚರ್ಯ! ಹಂಗ ವಾಯುವಿನ ಎರಡನೇ ಭೂತ ವಾಯುವು. ಅಂಥ ಪಂಚೀಕೃತ ಭೂತಗಳಲ್ಲಿ ವಾಯುವು ಎರಡನೇದ್ದು. ಹಂಗ ಆ ವಾಯುವಿನಿಂದ ಉಂಟಾದದ್ದು ಹಿಂಗ ತ್ವಚ. ಮತ್ತು ಅದರ ಸಾತ್ವಿಕ ಗುಣದಿಂದ ಉಂಟಾದದ್ದು ತ್ವಚ, ಮತ್ತು ಅದರ ರಜೋಗುಣದಿಂದ ಉಂಟಾದದ್ದು ಕೈ. ಈಗಲೂ ಕೂಡ ಹಂಗ ಅದಕ್ಕೂ ಒಂದೇ ಗುಣದವಾಗಿರೋದರಿಂದ ಎಷ್ಟು ತಾಳಮೇಳ ಅಂದ್ರ, ಯಾವುದಾದರೂ ಸ್ಪರ್ಶ ಸುಖವನ್ನ ಪಡಿಬೇಕಾಗಿತ್ತು ಅಂದ್ರ ಆ ಸ್ಪರ್ಶ ಸುಖವನ್ನ ಪಡ್ಯಾಕ ಮೊದಲು ಹೋಗದ ಕೈ. ಹೆಂಗ ಆ ಕಿವಿ ಮತ್ತು ಬಾಯಿಯಲ್ಲಿ ಅವಕಾಶ ಕೊಟ್ಟು ಶಬ್ದ ಉತ್ಪತ್ತಿ ಮಾಡ್ತೈತಲ್ಲ ಒಂದು ಮಹಾಭೂತ, ಹಂಗ ಅವಕಾಶ ಬರ್ತಿಯಾತಿ ಅಂದ್ರ ಏನೂ ಇಲ್ಲ ಅಂದ್ರು ಎಷ್ಟು ತಾಳಮೇಳ. ಕಿವಿಗೂ ಮತ್ತು ಬಾಯಿಗೂ ಅಷ್ಟು ತಾಳಮೇಳ, ಅಷ್ಟು ಸ್ನೇಹ. ಹಂಗ ಹಿಂಗ ಸ್ಪರ್ಶಕ್ಕೂ ಅಂದ್ರೆ ಚರ್ಮಕ್ಕೂ ಮತ್ತು ಕೈಗೂ ಅಷ್ಟು ಸ್ನೇಹ. ಎದರಿಂದ ಉತ್ಪತ್ತಿ ಆಗೈತಿ ಅಂದ್ರ ಆ ಮಹಾಭೂತದ ಇವು ಸತ್ವರಜತಮ ಗುಣಗಳಿಂದ ಒಂದು ಜ್ಞಾನೇಂದ್ರಿಯ ಮತ್ತೊಂದು ಕರ್ಮೇಂದ್ರಿಯ ಉತ್ಪತ್ತಿ ಆಗೈತಿ. ಜ್ಞಾನೇಂದ್ರಿಯ ಅದು ಹಿಂಗ ಗ್ರಹಿಸುವುದು ಅದರ ಮುಖ್ಯ ಗುಣ, ಅದ ಕರ್ಮೇಂದ್ರಿಯ ಮಾಡುವಿಕೆಗೆ ಸಂಬಂಧಪಟ್ಟದ್ದು. ಹಿಂಗ ಅದರ ಸ್ಪರ್ಶ ಸುಖ ಶೀತೋಷ್ಣವನ್ನ ಅಥವಾ ಮೃದುತ್ವವನ್ನ ಅರಿಬೇಕು ಅಂದ್ರ ಹಿಂಗ ಚರ್ಮ ಬೇಕು. ಆ ಚರ್ಮದ ಹಿಂದಿರುವ ಚರ್ಮ ತ್ವಚ. ಹಾಂಗ ಕೈ ಅದು ಮಾಡುವಿಕೆ, ಭಾವರೂಪದ ಮಾಡುವಿಕೆಯಿಂದ ಹಿಂಗ ಇದು ರಜೋಗುಣದಿಂದ ಕೂಡ್ತದೆ, ಅದು ಸತ್ವಗುಣದಿಂದ ಕೂಡ್ತದೆ. ಅಂದ್ರ ಇಡೀ ಸ್ಪರ್ಶ ಅಂದ್ರ ಸ್ಪರ್ಶ ಸಾಮ್ರಾಜ್ಯವನ್ನ ಹಿಂಗ ಅರಿತದೆ. ಆಕಾಶ ಶಬ್ದ ಸಾಮ್ರಾಜ್ಯವನ್ನ ತೋರಿಸ್ತದೆ. ಆಕಾಶದಿಂದ ಹುಟ್ಟಿದ್ದು ಶಬ್ದ, ಅದು ಆಕಾಶದ ಇಂದ ಹುಟ್ಟಿದ್ದು ಕಿವಿ ಮತ್ತು ಬಾಯಿ. ಆ ಕಿವಿ ಮತ್ತು ಬಾಯಿಗೆ ಅವು ಆಕಾಶದಿಂದ ಹುಟ್ಟಿರುವ ಕಾರಣದಿಂದ ಆಕಾಶದಿಂದ ಹುಟ್ಟಿದ ಶಬ್ದವನ್ನೇ
ಅವು ಹಿಂಗ ಉತ್ಪತ್ತಿ ಮಾಡ್ತವ. ಅದು ಆಕಾಶದಿಂದ ಹುಟ್ಟಿದ ಶಬ್ದವನ್ನೇ ಕೇಳ್ತವ. ಅಂದ್ರ ಒಂದು ಶಬ್ದ ಸಾಮ್ರಾಜ್ಯಕ್ಕಾಗಿ ಅದರ ಉತ್ಪತ್ತಿ ಮಾಡಾಕ ಒಂದ್ ಇಂದ್ರಿಯ, ಅದನ್ನ ಕೇಳಾಕ ಮತ್ತೊಂದು ಇಂದ್ರಿಯ, ಮತ್ತು ಅದರ ವಿಸ್ತಾರ ಎಲ್ಲ ಆಕಾಶದ ಶಬ್ದ. ಎರಡನೇದ್ದು ವಾಯುವು. ಅದು ಹಿಂಗ ತೊಗೇಂದ್ರಿಯ ಹುಟ್ಟಿದ್ದು ಕೂಡ ಅದರ ಸತ್ವಗುಣದಿಂದ, ಅಪಂಚೀಕೃತವಾದ ವಾಯುವಿನ ಸತ್ವಗುಣದಿಂದ ತ್ವಚ. ಅದ ಅದ ಹಿಂಗ ರಜೋಗುಣದಿಂದ ಹುಟ್ಟಿದ್ದು ಕೈಯ. ಏನು ಸ್ಪರ್ಶ ಐತಿ ಅದು ವಾಯುವಿನಿಂದ ಹುಟ್ಟಿದ ವಿಷಯ. ಅಂಥ ವಿಷಯವನ್ನ ವಾಯುವಿನಿಂದ ಹುಟ್ಟಿದ್ದ ಕೈ, ವಾಯುವಿನಿಂದ ಹುಟ್ಟಿದ್ದು ತ್ವಚ, ಈ ಎರಡೂ ಆ ವ್ಯವಹಾರಕ್ಕೆ ಬರ್ತವ. ಅಂದ್ರ ಆ ಎರಡು ತ್ವಚ ಅದನ್ನ ಗ್ರಹಿಸ್ತದೆ. ಹೆಂಗ ಇದು ಅದ್ಭುತವಾದ ವಿಜ್ಞಾನ. ಹಿಂಗ ಸ್ಪರ್ಶ ಸಾಮ್ರಾಜ್ಯವನ್ನೆಲ್ಲ ಇವು ಎರಡ ಅಳಿತೇವ. ಅಂದ್ರ ಶಬ್ದವನ್ನ ನೋಡಿದವು, ಸ್ಪರ್ಶವನ್ನು ನೋಡಿದವು. ಹಿಂಗ ಸ್ಪರ್ಶ ಶಬ್ದಗಳ ಉತ್ಪತ್ತಿಗೂ ಕಾರಣ ಆದವು ಮತ್ತು ಅವುಗಳನ್ನ ಗ್ರಹಿಸೋದಕ್ಕೆ ಕಾರಣ ಆದವು. ಈಗ ಮೂರನೇದ್ದು ಅಗ್ನಿ. ಇದು ಕೂಡ ಪಂಚೀಕೃತ ಪಂಚಮಹಾಭೂತ. ಇಂಥ ಪಂಚೀಕೃತ ಪಂಚಮಹಾಭೂತವಾದ ಅಗ್ನಿ ಹಿಂಗ ಏನನ್ನ ನಮಗ ಕೊಟ್ಟಿತು ಅಂದ್ರ, ಈ ಸೂಕ್ಷ್ಮ ಶರೀರದಲ್ಲಿ ಅಗ್ನಿ ಅದು ಸೂಕ್ಷ್ಮ ಶರೀರದ ಸತ್ವ. ಹಿಂಗ ಅಪಂಚೀಕೃತ ಪಂಚಮಹಾಭೂತದ ಸತ್ವಗುಣದಿಂದ ಸೂಕ್ಷ್ಮ ಶರೀರದಲ್ಲಿ ಹಿಂಗ ಚಕ್ಷು ಆತು. ಅಂದ್ರ ಕಣ್ಣಾತು. ಹಿಂಗ ಅದ ಕಣ್ಣು ಇದು ಸತ್ವಗುಣದಿಂದ, ಅದ ರಜೋಗುಣದಿಂದ ಪಾದ. ಯಾಕ ಅದು ಪಾದಾತು, ಯಾಕ ಸತ್ವಾತು ಅಂದ್ರ ಅದು ರೂಪ, ಜಗತ್ತಿನಲ್ಲಿ ರೂಪ ಇರೋದು ಅದು ಅಗ್ನಿಯ ವಿಷಯ. ಅದು ಅಗ್ನಿಯಿಂದ ಹುಟ್ಟಿದ್ದು. ಪಂಚಮಹಾಭೂತಗಳನ್ನ ನೋಡುವ ಸಂದರ್ಭದಲ್ಲಿ ಒಂದೊಂದು ಭೂತಗಳಿಂದ ಒಂದೊಂದು ವಿಷಯ ಹುಟ್ಟುತ್ತದೆ. ರೂಪ ಎಂಬ ವಿಷಯ ಈ ಜಗತ್ತಿನಲ್ಲಿ ಇಷ್ಟು ವಿಸ್ತಾರವಾಗಿ ತನ್ನ ವಿರಾಟ ಸ್ವರೂಪವನ್ನ ನಮಗ ತೋರಿಸ್ತದಲ್ಲ, ಅದು ಅಂಗ ರೂಪ ನನಗ ಹಿಂಗ ಕಾಣಕಚ್ಚಿರೋದು ಅದು ಅಗ್ನಿಯಿಂದ. ಅಂಥ ಅಗ್ನಿಯನ್ನ ಅಂದ್ರ ಅಂಥ ರೂಪವನ್ನ ಅಂದ್ರ ತನ್ನದೇ ರೂಪವನ್ನ ಅಂದ್ರ ತಾನು ವಿಸ್ತಾರ ಮಾಡಿರುವ ರೂಪವನ್ನ ತಾನ ಗ್ರಹಿಸಕ ಹಿಂಗ ಅದು ಈ ಸೂಕ್ಷ್ಮ ಶರೀರದಲ್ಲಿ ಕಣ್ಣಾಗಿ ಬಂತು. ಅದು ಸತ್ವಗುಣ. ಅದ ರಜೋಗುಣದಿಂದ ಪಾದ. ಯಾಕ ಪಾದ ಅಂತ ಕರಿಬೇಕು ಅಂದ್ರ, ಎಷ್ಟು ಕಣ್ಣಿಗೂ ಮತ್ತು ಕಾಲಿಗೂ ಅಷ್ಟು ತಾಳಮೇಳ. ಅಂದ್ರೆ ಯಾವಾಗಾರ ನಾವ್ ಒಂಟಿವಿ ಎಡವಿದ್ವಿ ಅಂದ್ರ ಜನ ಅಂತಾರ ನೋಡ್ಕೊಂಡ್ ಹೋಗಕ್ ಬರಗಲ್ಲ. ಅಂದ್ರ ಹೆಜ್ಜೆಗಳನ್ನ ಹಾಕಬೇಕು ಅಂದ್ರ ನೋಡ್ಕೊಂತ ಹೆಜ್ಜೆಗಳನ್ನ ಹಾಕಬೇಕು. ನೀನು ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡಬೇಕು ಅಂದ್ರ ಹಿಂಗ ಕಣ್ಣ ಇರಬೇಕು. ಹಂಗ ಪಾದಗಳು ಅವು ಪ್ರಯಾಣವನ್ನ ಮಾಡ್ತವ. ಪಾದಗಳು ಪ್ರಯಾಣವನ್ನ ಮಾಡುವ ಉದ್ದೇಶ ಏನು ಅಂದ್ರ ಕಣ್ಣಿಗೆ ತೋರ್ಸಕ. ಕಣ್ಣಿಗೆ ಈ ರೂಪದ ಸಾಮ್ರಾಜ್ಯವನ್ನ ಅವು ತೋರಿಸಬೇಕಾಗೈತಿ. ಕಣ್ಣು ಅರಿಬೇಕಾಗೈತಿ. ಈ ಕಣ್ಣಿನ ಹಿಂದಿರುವ ಸೂಕ್ಷ್ಮವಾದ ಕಣ್ಣು ಅದು ಅಪಂಚೀಕೃತ ಪಂಚಮಹಾಭೂತದಿಂದ ಹಿಂಗ
ನಿರ್ಮಾಣ ಆದದ್ದು. ಹಿಂಗೆಲ್ಲ ಸಾಮ್ರಾಜ್ಯವನ್ನ, ರೂಪದ ಸಾಮ್ರಾಜ್ಯವನ್ನ ಅರಿತದೆ. ಅದು ಸತ್ವಗುಣ ಅಂದ್ರ ಅರಿಯುವ ಕಾರಣದಿಂದ ಅದು ಜ್ಞಾನೇಂದ್ರಿಯ, ಅರಿಯುವ ಕಾರಣದಿಂದ ಅದು ಸತ್ವಗುಣದಿಂದ ನಿರ್ಮಾಣ ಆಗೈತಿ. ಮತ್ತು ಹಿಂಗ ಇದು ಮಾಡುವಿಕೆಯ ಕಾರಣದಿಂದಾಗಿ ಇದು ರಜೋಗುಣದಿಂದ ನಿರ್ಮಾಣ ಆಗೈತಿ. ರಜೋಗುಣದಿಂದ ಹಿಂಗ ನಿರ್ಮಾಣ ಆಗಿರುವುದರಿಂದ ಇದು ಅರಿತಾ ಇಲ್ಲ, ಮಾಡ್ತಾ ಇರೋಣದರಿಂದ ಇದಕ್ಕ ಕರ್ಮೇಂದ್ರಿಯ ಅಂತ ಕರೀತಾರ. ಕಾಲು ಕರ್ಮೇಂದ್ರಿಯ, ಹಿಂಗ ಕಣ್ಣು ಜ್ಞಾನೇಂದ್ರಿಯ. ಎಷ್ಟು ವಿಸ್ತಾರವಾದ ರೂಪ ಸಾಮ್ರಾಜ್ಯ, ಎಷ್ಟರೇ ಅದು ಏನು ರೂಪವನ್ನ ಈ ಜಗತ್ತಿನೊಳಗ ಅದು ಹೆಣದ. ಇಡೀ ಸಮಷ್ಟಿ ದೇಹ ಎಂಥ ರೂಪದಿಂದೆಲ್ಲ ಕೂಡ್ಯದ. ವ್ಯಷ್ಟಿ ದೇಹಗಳು ಹಾಗೆ, ಅವು ರೂಪಗಳಿಂದ ಭಿನ್ನ ಭಿನ್ನ. ಯಾವುದನ್ನ ಎಷ್ಟು ನೋಡಿದರೂ ಕೂಡ ಇನ್ನ ರೂಪ ಉಳಿತದಲ್ಲ, ಅಷ್ಟೆಲ್ಲ ರೂಪಕ್ಕ ಅಗ್ನಿಯೇ ಕಾರಣ ಆಗ್ಯದ. ರೂಪ ಅನ್ನುವಂಥ ವಿಷಯ ಹುಟ್ಟಿದ್ದೇ ಅಗ್ನಿಯಿಂದ. ಎಷ್ಟು ಆಶ್ಚರ್ಯ ಅಂದ್ರ ಪಂಚಮಹಾಭೂತಗಳು ತಾವ ಪಂಚೀಕೃತಗೊಂಡು ಏನು ಮಾಡ್ಯಾವ, ಹಿಂಗ ಸ್ಥೂಲ ರೂಪದಿಂದ ಬಂದು ಅದ್ಭುತವಾದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಯಾವ. ಶಬ್ದ ಸಾಮ್ರಾಜ್ಯ ಅಷ್ಟ ವಿಸ್ತಾರ ಐತಿ, ಸ್ಪರ್ಶ ಸಾಮ್ರಾಜ್ಯ ಅಷ್ಟ ವಿಸ್ತಾರ ಐತಿ, ರೂಪ ಸಾಮ್ರಾಜ್ಯ ಅಷ್ಟ ವಿಸ್ತಾರ ಐತಿ. ರೂಪ ಅಂದ್ರೆ ನಮಗೇನೆಲ್ಲ ಕಾಣ್ತದ ಅದರ ಒಟ್ಟು ಮೊತ್ತ ರೂಪ. ಶಬ್ದ ಅಂದ್ರೆ ನಮಗೆಲ್ಲ ಏನು ಕೇಳ್ತದ ಅದರ ಒಟ್ಟು ಮೊತ್ತ ಶಬ್ದ. ನಮಗೆಲ್ಲ ಏನು ಮುಟ್ಟತನ, ಏನು ಸ್ಪರ್ಶಕ್ಕೆ ಬರ್ತೈತಿ ಎಲ್ಲದರ ಒಟ್ಟು ರೂಪ ಸ್ಪರ್ಶ. ಇಡೀ ಜಗತ್ತು ಎಷ್ಟು ದೊಡ್ಡದಾದ್ರೇನು, ಇಡೀ ಈ ಗ್ರಹವೇ ಇಷ್ಟು ದೊಡ್ಡದಾದ್ರೇನು, ಇದಕ್ಕಿಂತ ದೊಡ್ಡ ದೊಡ್ಡ ಗ್ರಹಗಳಿದ್ರೇನು, ಬ್ರಹ್ಮಾಂಡಗಳೇ ಇದ್ರೇನು, ಏನಂದ್ರೆ ಏನೂ ಇಲ್ಲ. ಅದು ಶಬ್ದ ಸ್ಪರ್ಶ ರೂಪ ರಸ ಗಂಧದ ವಿಸ್ತಾರ ಅಷ್ಟೇ. ಅದು ಪಂಚಮಹಾಭೂತಗಳ ವಿಸ್ತಾರ. ಅಲ್ಲಿರೋದು ರೂಪವೇ, ಇಲ್ಲಿರೋದು ರೂಪವೇ. ಹಿಂಗ ವೈವಿಧ್ಯಮಯ ರೂಪದಿಂದ ನಾನು ಅದನ್ನ ನೋಡ್ತಾ ಇರೋಣದರಿಂದ ಅದು ಹಿಂಗ ರೂಪದಲ್ಲಿ ಭಿನ್ನ ಭಿನ್ನವಾಗಿ ನನಗೆ ಕಂಡ್ರೂ ಕೂಡ ಅದೆಲ್ಲವೂ ರೂಪವೇ. ವ್ಯಕ್ತಿಗಳು ನನಗ ರೂಪದಿಂದ ಭಿನ್ನ ಭಿನ್ನವಾಗಿ ಕಾಣ್ತಾ ಇರ್ಬೋದು, ಆದ್ರೆ ಅದೆಲ್ಲವೂ ರೂಪವೇ. ನನಗೆ ಭಿನ್ನ ಭಿನ್ನವಾಗಿ ಹಿಂಗ ಕಾಣ್ತಾ ಇರೋದು ನಾಮ ಒಂದಿಷ್ಟು ಬೇರೆ ಮಾಡೈತಿ, ರೂಪ ಒಂದಿಷ್ಟು ಬೇರೆ ಮಾಡೈತಿ, ಸಂಬಂಧಗಳು ಒಂದಿಷ್ಟು ಬೇರೆ ಮಾಡ್ಯಾವ. ಹಿಂಗ ಒಂದಿಷ್ಟು ಅವುಗಳ ಮ್ಯಾಗ ಒಂದೊಂದು ಆರೋಪ ಮಾಡಿ ಹಂಗ ಅವುಗಳನ್ನ ನಾ ಭಿನ್ನ ಭಿನ್ನ ಮಾಡಿ ನನ್ನ ರುಚಿಗೆ ತಕ್ಕಂಗ ನಾನು ಅನುಭವಿಸಕತ್ತೀನಿ. ರೂಪ ಅಷ್ಟೇ. ಅಂದ್ರ ಇದ ಹಿಂಗ ಸತ್ವಗುಣದ ಕಣ್ಣು, ಅದ ರಜೋಗುಣದ ಕಾಲು. ಹಿಂಗ ಕಾಲಿಗೆ ಹಿಂಗ ನಾನು ನಡಿಬೇಕು ಅನ್ನೋ ಭಾವ ಬಂತಲ್ಲ, ಆ ಭಾವ ಮತ್ತು ಕ್ರಿಯೆ ಇವುಗಳ ಮಧ್ಯಕ್ಕ ಹಿಂಗ ಅದನ್ನ ಆ ಭಾವದಿಂದ ಹಿಂಗ ಸ್ಥೂಲ ಶರೀರವನ್ನ ನಡೆಸ್ತಲ್ಲ, ಅದಕ್ಕೆ ಪ್ರಚೋದನೆ ಮಾಡಿದ್ದು ಪ್ರಾಣ. ಪ್ರಾಣ ಶಕ್ತಿ ದೇಹವನ್ನೆಲ್ಲ ತುಂಬಿದ. ಇಂಥ ಪ್ರಾಣದಿಂದನೇ ಕರ್ಮೇಂದ್ರಿಯಗಳು ಹಿಂಗ ಕೆಲಸ ಮಾಡ್ತಾವ. ಆ ಶಕ್ತಿ ಇರದೇ ಇದ್ರೆ ಹೆಂಗ ಮಾಡ್ತಾವ? ಅಂದ್ರ ಸೂಕ್ಷ್ಮ ದೇಹ
ಹಿಂಗ ಸೂಕ್ಷ್ಮ ದೇಹದ ಇಡೀ ವ್ಯವಸ್ಥೆ ಸ್ಥೂಲ ದೇಹವನ್ನ ಹಿಂಗ ಸಂಪರ್ಕ ಮಾಡಿ ಪ್ರಚೋದನ ಮಾಡುವ ಆ ನಡುವಿನ ಸಂಧಿ, ಆ ಸ್ಥಳದಲ್ಲಿ ಪ್ರಾಣದ ಕೆಲಸ ಅಷ್ಟು ಮಹತ್ವದ್ದು. ಹಾಂಗ ಪ್ರಾಣ ಕೆಲಸ ಮಾಡುತ್ತದೆ. ಹಿಂಗಿಷ್ಟೆಲ್ಲ ಒಂದು ತಂತ್ರಜ್ಞಾನ ಏನಿದು ಅಂದ್ರ, ಒಂದ ಭೂತ ಅದ ಭೂತದಿಂದ ಹುಟ್ಟಿದ್ದು ವಿಷಯ, ಅದ ಭೂತದಿಂದ ಹುಟ್ಟಿದ್ದು ಜ್ಞಾನೇಂದ್ರಿಯ, ಅದ ಭೂತದಿಂದ ಹುಟ್ಟಿದ್ದು ಕರ್ಮೇಂದ್ರಿಯ. ಇವು ಏನೂ ಮಾಡೋದಿಲ್ಲ. ಸುಮ್ಮನೆ ಉದಾಹರಣೆಗೆ ನೋಡಿ, ಹಿಂಗ ಕಿವಿ ಶಬ್ದವನ್ನ ಕೇಳ್ತದ, ಅದು ಬಾಯಿ ಶಬ್ದವನ್ನ ಉತ್ಪತ್ತಿ ಮಾಡ್ತದ. ಹಿಂಗ ಕಿವಿ ಮತ್ತು ಬಾಯಿಗಳು ಶಬ್ದ ಅಲ್ಲ, ಆ ಶಬ್ದ ಭಿನ್ನದ. ಇವು ಏನೂ ಇಲ್ಲ. ಹಿಂಗ ಕಿವಿಯಿಂದ ಬಾಯಿಗೆ, ಬಾಯಿಯಿಂದ ಶಬ್ದ, ಆ ಶಬ್ದ ಕಿವಿ. ಇವು ಹಿಂಗ ಒಂದಿಷ್ಟು ಚಕ್ರಗಳನ್ನ ನಿರ್ಮಾಣ ಮಾಡ್ಯಾವ. ಎಷ್ಟು ಆಶ್ಚರ್ಯ ಇದು! ಕಿವಿಗೊಂದು ಶಬ್ದ ಬಂದತ್ತಾಗತೈತಿ, ಹೆಂಗ ಅದು ಹಿಂಗ ಬಂದ ತಕ್ಷಣನ ಕಿವಿ ಪ್ರಚೋದನೆಗೊಳ್ತೈತಿ. ಅಂತ ಕಿವಿ ಬಾಯಿಗೆ ಪ್ರಚೋದನೆ ಮಾಡ್ತೈತಿ. ಹಿಂಗ ಪ್ರತಿಕ್ರಿಯೆ ಅಂತ ಬಾಯಿಗೆ ಬಂದು ಅದು ಹಿಂಗ ಪ್ರಚೋದನೆ ಮಾಡಿದ ಮತ್ತೊಂದು ಶಬ್ದವನ್ನ ಉತ್ಪತ್ತಿ ಮಾಡ್ತೈತಿ. ಹಿಂಗ ಹೊಸ ಶಬ್ದ ಉತ್ಪತ್ತಿ ಆದ ಹೊಸ ಶಬ್ದ ಮತ್ತೆ ಕಿವಿಗೆ ಬಂದು ಬಡಿತೈತಿ. ಅಂದ್ರ ಇದು ಒಂದು ರೀತಿ, ಇದು ಒಂದೋ ಭೂತ ಹಿಂಗೆಲ್ಲ ಚಕ್ರ ನಿರ್ಮಾಣ ಮಾಡಿಕೊಂಡು ಕುಂತೈತಲ್ಲ. ಎಷ್ಟು ಎಲ್ಲಾ ಭೂತಗಳು ಹಿಂಗ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳಿಂದ ವಿಷಯಗಳನ್ನ, ಆ ವಿಷಯಗಳು ಮತ್ತೆ ಜ್ಞಾನೇಂದ್ರಿಯಗಳನ್ನ ಹಿಂಗ ಒಂದನ್ನೊಂದು ಪ್ರಚೋದಿಸ್ತಾ ಆಟ ಆಡ್ತಾ ಇದು ಒಂದು ಆಟ ಆಗಿ ಮಾರ್ಪಟ್ಟೈತಲ್ಲ, ಒಂದು ಸುಳಿಯಾಗಿ ಮಾರ್ಪಟ್ಟೈತಲ್ಲ. ಇದು ಹೆಂಗ ಪ್ರಾಣದ ಕಾರ್ಯ, ಹ್ಯಾಗ ಪ್ರಾಣ ಇಷ್ಟಕ್ಕೆಲ್ಲದಕ್ಕೂ ಹಿಂಗ ಸಂಪರ್ಕ ಮಾಡ್ತದೆ ಅಂದ್ರ, ಒಟ್ಟಾರೆಯಾಗಿ ನಾವೆಲ್ಲ ನೋಡಿದ್ದು ಇದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರದ ಜೊತೆ ಹೆಂಗ ಅದು ತನ್ನೆಲ್ಲ ಕಾರ್ಯವನ್ನ ಮಾಡಿ ಅದು ತನ್ನ ಭೋಗದ ಅವಧಿಯನ್ನ ಅದು ಮುಗಿಸ್ತದೆ. ಹಿಂಗ 6 ತತ್ವಗಳನ್ನ ನೋಡಿವಿ. ಒಂದು ಆಕಾಶದಿಂದ ಉಂಟಾದ ಕಿವಿ ಮತ್ತು ವಾಕ್, ಎರಡನೇದ್ದು ಚರ್ಮ, ತ್ವಚ ಮತ್ತು ಕೈಯ, ಮೂರನೇದ್ದು ಇವತ್ತು ನೋಡಿರುವಂಥದ್ದು ಹಿಂಗ ಚಕ್ಷು ಮತ್ತು ಪಾದ. ಇಂಥ 3 ಅಪಂಚೀಕೃತ ಪಂಚಮಹಾಭೂತಗಳಿಂದ ಉತ್ಪತ್ತಿಯಾದ, ಗುಣಭೇದದಿಂದ ಉತ್ಪತ್ತಿಯಾದ ಸೂಕ್ಷ್ಮ ಶರೀರದ ಪದಾರ್ಥಗಳನ್ನ ನೋಡ್ತಾ ಹೊಂಟಿವಿ. ಇನ್ನು ಶಿಷ್ಯ ಕೇಳ್ತಾನ, ಏನು ಜಲದಿಂದ ಏನು ಹುಟ್ಟಿತು ಅಂತ ಶಿಷ್ಯ ಕೇಳ್ತಾನ. ಗುರು ಕೇಳ್ತಾನ. ನಾಳೆ ಎಲ್ರಿಗೂ ನಮಸ್ಕಾರ.